ನಿಮಗೆ ಉಪಯೋಗವಾಗುವ 10 ಟಿಪ್ಸ್. 1ನೇದು, ಮೀನು ಫ್ರೈ ಮಾಡುವಾಗ ಮೀನು ಪ್ಯಾನಿಗೆ ಅಂಟಿಕೊಳ್ಳುತ್ತಿದ್ದರೆ ಮೊದಲು ಮೀನನ್ನು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ಮಡಗಿ ಮತ್ತು ಮಸಾಲೆ ಮಾಡಿ ಫ್ರೈ ಮಾಡಿ. ಇದರಿಂದ ಮೀನು ಅಂಟಿಕೊಳ್ಳುವುದಿಲ್ಲ. 2ನೇದು, ಮೊಟ್ಟೆ ಬೇಯಿಸುವಾಗ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ಇದರಿಂದ ಮೊಟ್ಟೆ ಹೊಡೆಯುವುದಿಲ್ಲ. 3ನೇದು, ಪನ್ನೀರ್ ಸಾಫ್ಟ್ ಆಗಬೇಕು ಅಂದರೆ ಅದನ್ನು ಸ್ವಲ್ಪ ಹೊತ್ತಿಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ. ಮತ್ತೆ ಪನ್ನೀರನ್ನು ಮಾಡಿ. ಇದರಿಂದ ಪನ್ನೀರು ಸಾಫ್ಟ್ ಮತ್ತು ಮೃದು ಆಗುತ್ತೆ. ಇದರಿಂದ ಟೇಸ್ಟ್ ಹೆಚ್ಚಾಗುತ್ತೆ. 4ನೇದು, ಕಡಲೆ ಬೀಜ ಉರಿಬೇಕಾದ್ರೆ ಅದು ತುಂಬ ಸುಟ್ಟು ಆಗಬಾರ್ದು ಅಂದರೆ ಮೊದಲು ಕಡಲೆ ಬೀಜವನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಡಿ. ಮತ್ತೆ ಫ್ರೈ ಮಾಡಿ. ಇದರಿಂದ ಕಡಲೆ ಬೀಜವು ಸುಟ್ಟು ಹೋಗುವುದಿಲ್ಲ. 5ನೇದು, ಪನ್ನೀರ್ ಫ್ರೈ ಮಾಡಬೇಕಾದ್ರೆ ಅದು ಪ್ಯಾನಿಗೆ ಅಂಟಿಕೊಂಡರೆ ಮೊದಲು ಪನ್ನೀರಿನ ಮೇಲೆ ಸ್ವಲ್ಪ ಮೈದಾ ಹಾಕಿ. ಇದರಿಂದ ಅಂಟಿಕೊಳ್ಳೋದಿಲ್ಲ ಪ್ಯಾನ್ಗೆ. ಮತ್ತೆ ಫ್ರೈ ಮಾಡಿ. 6ನೇದು, ನೀವು ನಿಂಬೆ ರಸವನ್ನು ಹೆಚ್ಚಾಗಿ ಪಡ್ಕೋಬೇಕು. ಹಾಗಾದರೆ ಮೊದಲು ನಿಂಬೆ ರಸವನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಿ. ಇದರಿಂದ ನಿಂಬೆಹಣ್ಣು ಮೃದುವಾಗಿರುತ್ತೆ. ಹಾಗೆ ನಿಮಗೆ ಹೆಚ್ಚಿನ ರಸ ಸಿಗುತ್ತೆ. 7ನೇದು, ನೀವು ಬಜ್ಜಿ ಮಾಡಬೇಕಾದ್ರೆ ಕ್ರಿಸ್ಪಿ ಇಲ್ಲ ಅಂದರೆ ಮಾಡುವಾಗ ಆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ಮಾಡಿ. ಇದರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. 8ನೇದು, ನಿಮಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಡಗಿದ್ರೆ ಕೆಟ್ಟೋಗುತ್ತೆ ಅಂತ ಭಯನಾ? ಹಾಗಾದರೆ ಹೀಗೆ ಮಾಡಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಮಿಶ್ರಣ ಮಾಡಿ ಮಡಗಿ ಫ್ರಿಜ್ಜಿನಲ್ಲಿ. ಇದರಿಂದ ಅದು ತುಂಬ ದಿನ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ. 9ನೇದು, ನೀವು ಟೊಮೊಟೊ ಕೆಚಪ್ ಮನೆಯಲ್ಲೇ ಮಾಡುವಾಗ ಅದರಲ್ಲಿ ಹುಳಿ ಅಂಶ ಹೆಚ್ಚಾದಲ್ಲಿ ಅದಕ್ಕೆ ಸ್ವಲ್ಪ ಹಾಲು ಬೆರೆಸಿ ಮಡಗಿ. ಇದರಿಂದ ಹುಳಿ ಅಂಶ ಹೋಗುತ್ತದೆ ಮತ್ತು ಇದು ಟೇಸ್ಟ್ ಹೆಚ್ಚಿಸುತ್ತದೆ. 10ನೇದು, ನೀವು ಬೇಳೆ ಸಾರನ್ನು ಒಗ್ಗರಣೆ ಮಾಡಬೇಕಾದ್ರೆ ಅದು ತುಂಬ ಟೇಸ್ಟ್ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕಿ ಒಗ್ಗರಣೆ ಹಾಕಿ. ಇದರಿಂದ ಬೇಳೆ ಸಾರಿನ ರುಚಿ ಇನ್ನೂ ಹೆಚ್ಚಾಗುತ್ತೆ. ಈ ಟಿಪ್ಸ್ ನಿಮಗೆ ಉಪಯುಕ್ತವಾದಲ್ಲಿ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.